ನಾನು ಯಾವುದೇ ಸಾಂಗ್ ಅನ್ನ ಕದ್ದಿಲ್ಲ. ಟ್ಯೂನ್ ಸೇಮ್ ಇದ್ದಾಕ್ಷಣ ಕಾಪಿ ಅದ್ ಹೇಗಾಗತ್ತೆ? ಯುವರಾಜ್ ಸುಮ್ಮನೆ ನನ್ನ ಮೇಲೆ ಆರೋಪವನ್ನ ಮಾಡ್ತಾ ಇದ್ದಾರೆ. ಚಂದನ್ ಶೆಟ್ಟಿ ಹೇಳ್ತಾ ಇರುವಂತಹ ಮಾತು. ಯುವರಾಜ್ ಸುಮ್ಮನೆ ವೈಬುಲ್ ಅವರು ಆರೋಪ ಮಾಡ್ತಾ ಇದ್ದಾರೆ. ಸಾಂಗ್ ಕದ್ದ ಆರೋಪಕ್ಕೆ ರ್ಯಾಪರ್ ಚಂದನ್ ಶೆಟ್ಟಿ ಪ್ರತಿಕ್ರಿಯೆಯನ್ನ ಕೊಡ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡದ ಜೊತೆಗೆ ರ್ಯಾಪರ್ ಚಂದನ್ ಶೆಟ್ಟಿ ಎಕ್ಸ್ಕ್ಲೂಸಿವ್ ಆಗಿ ರಿಯಾಕ್ಷನ್ ಕೊಟ್ಟಿರುವಂತದ್ದು. ನಾನು ಯಾವುದೇ ಸಾಂಗ್ ಅನ್ನ ಕದ್ದಿಲ್ಲ, ಕಾಪಿ ಮಾಡಿಲ್ಲ. ಸಾಂಗ್ ಟ್ಯೂನ್ ಒಂದೇ ರೀತಿ ಇದ್ರೆ ಅದ್ ಹೇಗೆ ಕಾಪಿ ಮಾಡ್ದಂಗಾಗತ್ತೆ? ಅವ್ರಿಗೆ ಒಂದ್ ರೀತಿಯಾದಂತಹ ಆಲೋಚನೆ ಇರುತ್ತೆ, ನನಗೂ ಅದೇ ರೀತಿಯಾದಂತಹ ಸೇಮ್ ಆಲೋಚನೆ ಬಂದಿರ್ಬೋದಲ್ವಾ? ಇದು ಕೇವಲ ಪಬ್ಲಿಸಿಟಿ ಗಿಮಿಕ್ ಅಷ್ಟೇ ಅಂತ ಹೇಳ್ತಾ ಇದ್ದಾರೆ ಚಂದನ್ ಶೆಟ್ಟಿ. ಕಾಟನ್ ಕ್ಯಾಂಡಿ ಸಾಂಗ್, ಚಂದನ್ ಶೆಟ್ಟಿಯವರ ಈ ಕಾಟನ್ ಕ್ಯಾಂಡಿ ಸಾಂಗ್ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಆದರೆ ಇದೇ ಕಾಟನ್ ಕ್ಯಾಂಡಿ ಸಾಂಗ್ ಮೇಲೆ ಆರೋಪ ಕೇಳಿ ಬರ್ತಾ ಇದೆ. ಈ ಸಾಂಗನ್ನು ಯಥಾವತ್ತಾಗಿ ಚಂದನ್ ಶೆಟ್ಟಿಯವರು ಕಾಪಿ ಮಾಡಿದ್ದಾರೆ ಅಂತಕ್ಕಂಥ ಆರೋಪ ಈಗ ಕೇಳಿ ಬರ್ತಾ ಇದೆ. ಈ ಸಂಬಂಧಪಟ್ಟಂಗೆ ಸ್ವತಃ ರ್ಯಾಪರ್ ಚಂದನ್ ಶೆಟ್ಟಿಯವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ತಮ್ಮ ಸಾಂಗು ಸಾಕಷ್ಟು ಜನಪ್ರಿಯತೆಯನ್ನು ಪಡೆದುಕೊಳ್ತಾ ಇದೆ, ಕಾಟನ್ ಕ್ಯಾಂಡಿ ಸಾಂಗ್. ಈ ಸಾಂಗನ್ನು ಯಥಾವತ್ತಾಗಿ ಕಾಪಿ ಮಾಡಲಾಗಿದೆ ಅಂತಕ್ಕಂಥ ಆರೋಪವನ್ನು ಯುವರಾಜ್ ವೈಬುಲ್ ಅವರು ಆರೋಪ ಮಾಡಿದ್ದಾರೆ. ಏನು ಹೇಳ್ತೀರಿ ಸರ್ ತಾವು? ಅದೇ ಅವರ ಆರೋಪನೆಲ್ಲ ಕೇಳಿದೆ. ಸೊ ನನಗೂ ಏನು ಅನಿಸ್ತು ಅಂತ ಹೇಳಿದ್ರೆ, ಸೊ ತುಂಬ ಇದ್ರ ಬಗ್ಗೆ ಬೆಳಗ್ಗೆಯಿಂದೆಲ್ಲ ತಿಳ್ಕೊಂಡು ಒಂದು ರಿಸರ್ಚ್ ಎಲ್ಲ ಮಾಡಾದ್ಮೇಲೆ ನನಗನ್ಸಿದ್ದು, ಪ್ರತಿಯೊಬ್ಬ ಮನುಷ್ಯನಿಗೂ ಅಂದರೆ ಬರುವಂಥ ಥಾಟು ಇನ್ನೊಬ್ಬರಿಗೆ ಬರೋದು ಸಾಮಾನ್ಯ. ಇದು ನಿಮಗೂ ಏನೋ ಒಂದು ಅನಿಸಿರುತ್ತೆ, ನಿಮ್ಮ ಸ್ನೇಹಿತರ ಹತ್ರ ಏನೋ ಹಂಚ್ಕೊಳ್ತಿರ್ತಾರೆ. ಹಾಗಂದರೆ ನಾನು ಇದೇ ಥರ ಅಂದ್ಕೊಂಡಿದ್ದೆ ನಾನು ಅಂತ ಹೇಳ್ತಾರೆ. ಸೊ ಈ ರೀತಿಯಾದಂಥ ಒಂದು ಸಂದರ್ಭಗಳು ನಮ್ಮ ಜೀವನದಲ್ಲಿ ಸಾಕಷ್ಟು ಬರ್ತಾ ಇರುತ್ತೆ. ಸೊ ಅದೇ ರೀತಿ ಇದು ಒಂದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇಟ್ಸ್ ಅ ಮಿಯರ್ ಕೋಇನ್ಸಿಡೆನ್ಸ್. ಇದು ಕಂಪ್ಲೀಟಾಗಿ ಇಟ್ಸ್ ಅ ವೆರಿ, ಫಸ್ಟ್ ಆಫ್ ಆಲ್ ಏನಂತ ಹೇಳ್ತೀನಿ ಅಂದರೆ, ಅದು ತುಂಬ ಸಿಂಪಲ್ ಟ್ಯೂನ್ ಇದೆ. ಇಟ್ಸ್ ಅ ವೆರಿ ಬೇಸಿಕ್ ಟ್ಯೂನ್. ಅದು ನಿಮಗೆ ಇದು ಕೇಳಿದ್ರೆ ಯಾವುದೋ ಒಂದು ಜಾನಪದ ಸಾಂಗ್ನೂ ಕೇಳ್ದಂಗೆ ಅನಿಸುತ್ತೆ. ಎಲ್ಲೋ ಈ ಥರ ಹಾಡನ್ನ ನಾವು ಕೇಳಿರ್ತೀವಿ. ಸೊ ಅದನ್ನು ನಾವು ಕಂಪೋಸ್ ಮಾಡೋ ಟೈಮಲ್ಲಿ ಸೊ ಆ ವ್ಯಕ್ತಿಗೂ ಕೂಡ ಆ ಟ್ಯೂನ್ ಹೊಳೆದಿದೆ, ನನಗೂ ಕೂಡ ಆ ಟ್ಯೂನ್ ಹೊಳೆದಿದೆ ಆ ಟೈಮ್ಗೆ, ಆ ಬೀಟ್ಸಿಗೆ. ಸೊ ಅವರು ನೇರವಾಗಿ ಕದ್ದಿದ್ದೀನಿ ಅಂತ ಹೇಳ್ತಿದ್ದಾರೆ, ವಿತೌಟ್ ಎನಿ ಆಧಾರ, ಏನೋ ಒಂದು ಪ್ರೂಫ್ ಇಲ್ದಲೆ. ಬಿಕಾಸ್ ನಾನು ಅವ್ರ ಸಾಂಗ್ನ ಕೇಳಿಲ್ಲ. ಸೊ ನನಗೆ ಆ ಪ್ರಮೇಯನೂ ಇಲ್ಲ. ನನಗೆ ಅವ್ರು ಮಾಡಿರೋ ಟ್ಯೂನ್ನ ತೊಗೊಂಡು ಮಾಡುವಷ್ಟು ಮಟ್ಟಕ್ಕೆ ನಾನು ಇಲ್ಲ ಸರ್. ನಾನು ಯಾಕಂತ ಹೇಳಿದ್ರೆ, ನಾನು ಆಲ್ರೆಡಿ ಸಾಕಷ್ಟು ಹಿಟ್ ಸಾಂಗ್ಗಳನ್ನ ಕೊಟ್ಟಿದ್ದೀನಿ. 800 ಮಿಲಿಯನ್ ವ್ಯೂಸ್ ಇದೆ ನನ್ನ ಕ್ಯುಮ್ಯುಲೇಟಿವ್ ಆಗಿ. ನನ್ನೆಲ್ಲ ಹಾಡುಗಳಿಗೂ 80 ಕೋಟಿ ವೀಕ್ಷಣೆ ಇದೆ ಯೂಟ್ಯೂಬಲ್ಲಿ. ಒಂದು ಜವಾಬ್ದಾರಿ ಇದೆ ನನಗೆ. ನನಗೆ ಗೊತ್ತಿರೋದಲ್ಲ ಸರ್, ಇವಾಗ ಈ ಥರ ಟ್ಯೂನ್ ತೊಗೊಂಡು ಮಾಡಿದ್ರೆ ಕಾಪಿರೈಟ್ಸ್ ಬರುತ್ತೆ ಅನ್ನೋದು ನನಗೆ ಗೊತ್ತಿಲ್ವ? ಅಷ್ಟು ಬೇಸಿಕ್ ಕಾಮನ್ ಸೆನ್ಸ್ ಇಲ್ದಲ್ಲ ನಾನು ಮಾಡ್ತೀನಿ ಅಷ್ಟು. ನಾನು ಅವರು ಹೇಳ್ತಿದ್ದಾರೆ ನಾನು ಅಷ್ಟು ಇನ್ವೆಸ್ಟ್ ಮಾಡಿದ್ದೀನಿ, ಅಷ್ಟು ಲಕ್ಷ ಖರ್ಚು ಮಾಡಿದ್ದೀನಿ ಅಂತ. ನಾನು ಎಷ್ಟು ಲಕ್ಷ ಖರ್ಚು ಮಾಡಿದ್ದೀನಿ ಸರ್ ಈ ಸಾಂಗ್ ಮೇಲೆ? ಏನಕ್ಕೆ? ಬಿಕಾಸ್ ನನಗೆ ಕನ್ನಡದ ಮೇಲಿರುವಂಥ ನನಗಿರುವಂಥ ಒಂದು ಅಭಿಮಾನ. ನಮ್ಮ ಕನ್ನಡ ಹಾಡು ಸಕ್ಕತ್ತಾಗಿರ್ಬೇಕು. ಇಂಡಿಪೆಂಡೆಂಟ್ ಆರ್ಟಿಸ್ಟ್ಗಳು ಮಾಡೋ ಹಾಡುಗಳು ಸಕ್ಕತ್ತಾಗಿರ್ಬೇಕು, ಇಡೀ ಪ್ರಪಂಚ ತಿರುಗಿ ನೋಡಬೇಕು ನಮ್ಮ ಹಾಡುಗಳನ್ನು ಅನ್ನೋ ಒಂದು. ನಾನು ಯಾವುದೇ ಸಾಂಗ್ ಅನ್ನ ಕದ್ದಿಲ್ಲ. ಟ್ಯೂನ್ ಸೇಮ್ ಇದ್ದಾಕ್ಷಣ ಕಾಪಿ ಅದ್ ಹೇಗಾಗತ್ತೆ? ಯುವರಾಜ್ ಸುಮ್ಮನೆ ನನ್ನ ಮೇಲೆ ಆರೋಪವನ್ನ ಮಾಡ್ತಾ ಇದ್ದಾರೆ. ಚಂದನ್ ಶೆಟ್ಟಿ ಹೇಳ್ತಾ ಇರುವಂತಹ ಮಾತು. ಯುವರಾಜ್ ಸುಮ್ಮನೆ ವೈಬುಲ್ ಅವರು ಆರೋಪ ಮಾಡ್ತಾ ಇದ್ದಾರೆ. ಸಾಂಗ್ ಕದ್ದ ಆರೋಪಕ್ಕೆ ರ್ಯಾಪರ್ ಚಂದನ್ ಶೆಟ್ಟಿ ಪ್ರತಿಕ್ರಿಯೆಯನ್ನ ಕೊಡ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡದ ಜೊತೆಗೆ ರ್ಯಾಪರ್ ಚಂದನ್ ಶೆಟ್ಟಿ ಎಕ್ಸ್ಕ್ಲೂಸಿವ್ ಆಗಿ ರಿಯಾಕ್ಷನ್ ಕೊಟ್ಟಿರುವಂತದ್ದು. ನಾನು ಯಾವುದೇ ಸಾಂಗ್ ಅನ್ನ ಕದ್ದಿಲ್ಲ, ಕಾಪಿ ಮಾಡಿಲ್ಲ. ಸಾಂಗ್ ಟ್ಯೂನ್ ಒಂದೇ ರೀತಿ ಇದ್ರೆ ಅದ್ ಹೇಗೆ ಕಾಪಿ ಮಾಡ್ದಂಗಾಗತ್ತೆ? ಅವ್ರಿಗೆ ಒಂದ್ ರೀತಿಯಾದಂತಹ ಆಲೋಚನೆ ಇರುತ್ತೆ, ನನಗೂ ಅದೇ ರೀತಿಯಾದಂತಹ ಸೇಮ್ ಆಲೋಚನೆ ಬಂದಿರ್ಬೋದಲ್ವಾ? ಇದು ಕೇವಲ ಪಬ್ಲಿಸಿಟಿ ಗಿಮಿಕ್ ಅಷ್ಟೇ ಅಂತ ಹೇಳ್ತಾ ಇದ್ದಾರೆ ಚಂದನ್ ಶೆಟ್ಟಿ. ಕಾಟನ್ ಕ್ಯಾಂಡಿ ಸಾಂಗ್, ಚಂದನ್ ಶೆಟ್ಟಿಯವರ ಈ ಕಾಟನ್ ಕ್ಯಾಂಡಿ ಸಾಂಗ್ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಆದರೆ ಇದೇ ಕಾಟನ್ ಕ್ಯಾಂಡಿ ಸಾಂಗ್ ಮೇಲೆ ಆರೋಪ ಕೇಳಿ ಬರ್ತಾ ಇದೆ. ಈ ಸಾಂಗನ್ನು ಯಥಾವತ್ತಾಗಿ ಚಂದನ್ ಶೆಟ್ಟಿಯವರು ಕಾಪಿ ಮಾಡಿದ್ದಾರೆ ಅಂತಕ್ಕಂಥ ಆರೋಪ ಈಗ ಕೇಳಿ ಬರ್ತಾ ಇದೆ. ಈ ಸಂಬಂಧಪಟ್ಟಂಗೆ ಸ್ವತಃ ರ್ಯಾಪರ್ ಚಂದನ್ ಶೆಟ್ಟಿಯವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಸರ್,
ತಮ್ಮ ಸಾಂಗು ಸಾಕಷ್ಟು ಜನಪ್ರಿಯತೆಯನ್ನು ಪಡೆದುಕೊಳ್ತಾ ಇದೆ, ಕಾಟನ್ ಕ್ಯಾಂಡಿ ಸಾಂಗ್. ಈ ಸಾಂಗನ್ನು ಯಥಾವತ್ತಾಗಿ ಕಾಪಿ ಮಾಡಲಾಗಿದೆ ಅಂತಕ್ಕಂಥ ಆರೋಪವನ್ನು ಯುವರಾಜ್ ವೈಬಲ್ ಅವರು ಆರೋಪ ಮಾಡಿದ್ದಾರೆ. ಏನು ಹೇಳ್ತೀರಿ ಸರ್ ತಾವು? ಅದೇ ಅವರ ಆರೋಪನೆಲ್ಲ ಕೇಳಿದೆ. ಸೊ ನನಗೂ ಏನು ಅನಿಸ್ತು ಅಂತ ಹೇಳಿದ್ರೆ, ಸೊ ತುಂಬ ಇದ್ರ ಬಗ್ಗೆ ಬೆಳಗ್ಗೆಯಿಂದೆಲ್ಲ ತಿಳ್ಕೊಂಡು ಒಂದು ರಿಸರ್ಚ್ ಎಲ್ಲ ಮಾಡಾದ್ಮೇಲೆ ನನಗನ್ಸಿದ್ದು, ಪ್ರತಿಯೊಬ್ಬ ಮನುಷ್ಯನಿಗೂ ಅಂದರೆ ಬರುವಂಥ ಥಾಟು ಇನ್ನೊಬ್ಬರಿಗೆ ಬರೋದು ಸಾಮಾನ್ಯ. ಇದು ನಿಮಗೂ ಏನೋ ಒಂದು ಅನಿಸಿರುತ್ತೆ, ನಿಮ್ಮ ಸ್ನೇಹಿತರ ಹತ್ರ ಏನೋ ಹಂಚ್ಕೊಳ್ತಿರ್ತಾರೆ, ಹಾಗಂದ್ರೆ ನಾನು ಇದೇ ಥರ ಅಂದ್ಕೊಂಡಿದ್ದೆ ನಾನು ಅಂತ ಹೇಳ್ತಾರೆ. ಸೊ ಈ ರೀತಿಯಾದಂಥ ಒಂದು ಸಂದರ್ಭಗಳು ನಮ್ಮ ಜೀವನದಲ್ಲಿ ಸಾಕಷ್ಟು ಬರ್ತಾ ಇರುತ್ತೆ. ಸೊ ಅದೇ ರೀತಿ ಇದು ಒಂದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇಟ್ಸ್ ಅ ಮಿಯರ್ ಕೋಇನ್ಸಿಡೆನ್ಸ್. ಇದು ಕಂಪ್ಲೀಟಾಗಿ ಇಟ್ಸ್ ಅ ವೆರಿ, ಫಸ್ಟ್ ಆಫ್ ಆಲ್ ಏನಂತ ಹೇಳ್ತೀನಿ ಅಂದರೆ, ಅದು ತುಂಬ ಸಿಂಪಲ್ ಟ್ಯೂನ್ ಇದೆ. ಇಟ್ಸ್ ಅ ವೆರಿ ಬೇಸಿಕ್ ಟ್ಯೂನ್ ಅದು. ನಿಮಗೆ ಇದು ಕೇಳಿದ್ರೆ ಯಾವುದೋ ಒಂದು ಜಾನಪದ ಸಾಂಗ್ನು ಕೇಳ್ದಂಗೆ ಅನಿಸುತ್ತೆ. ಎಲ್ಲೋ ಈ ಥರ ಹಾಡನ್ನ ನಾವು ಕೇಳಿರ್ತೀವಿ. ಸೊ ಅದನ್ನು ನಾವು ಕಂಪೋಸ್ ಮಾಡೋ ಟೈಮಲ್ಲಿ, ಸೊ ಆ ವ್ಯಕ್ತಿಗೂ ಕೂಡ ಆ ಟ್ಯೂನ್ ಹೊಳೆದಿದೆ, ನನಗೂ ಕೂಡ ಆ ಟ್ಯೂನ್ ಹೊಳೆದಿದೆ ಆ ಟೈಮ್ಗೆ, ಆ ಬೀಟ್ಸಿಗೆ. ಸೊ ಅವರು ನೇರವಾಗಿ ಕದ್ದಿದ್ದೀನಿ ಅಂತ ಹೇಳ್ತಿದ್ದಾರೆ, ವಿತೌಟ್ ಎನಿ ಆಧಾರ, ಏನೋ ಒಂದು ಪ್ರೂಫ್ ಇಲ್ದಲೆ. ಬಿಕಾಸ್ ನಾನು ಅವ್ರ ಸಾಂಗ್ನ ಕೇಳಿಲ್ಲ. ಸೊ ನನಗೆ ಆ ಪ್ರಮೇಯನೂ ಇಲ್ಲ. ನನಗೆ ಅವ್ರು ಮಾಡಿರೋ ಟ್ಯೂನ್ನ ತೊಗೊಂಡು ಮಾಡುವಷ್ಟು ಮಟ್ಟಕ್ಕೆ ನಾನು ಇಲ್ಲ ಸರ್. ನಾನು ಯಾಕಂತ ಹೇಳಿದ್ರೆ, ನಾನು ಆಲ್ರೆಡಿ ಸಾಕಷ್ಟು ಹಿಟ್ ಸಾಂಗ್ಗಳನ್ನ ಕೊಟ್ಟಿದ್ದೀನಿ. 800 ಮಿಲಿಯನ್ ವ್ಯೂಸ್ ಇದೆ ನನ್ನ ಕ್ಯುಮ್ಯುಲೇಟಿವ್ ಆಗಿ. ನನ್ನೆಲ್ಲ ಹಾಡುಗಳಿಗೂ 80 ಕೋಟಿ ವೀಕ್ಷಣೆ ಇದೆ ಯೂಟ್ಯೂಬಲ್ಲಿ. ಒಂದು ಜವಾಬ್ದಾರಿ ಇದೆ ನನಗೆ. ನನಗೆ ಗೊತ್ತಿದೆಯಲ್ಲ ಸರ್, ಇವಾಗ ಈ ಥರ ಟ್ಯೂನ್ ತೊಗೊಂಡು ಮಾಡಿದ್ರೆ ಕಾಪಿರೈಟ್ಸ್ ಬರುತ್ತೆ ಅನ್ನೋದು ನನಗೆ ಗೊತ್ತಿಲ್ವಾ? ಅಷ್ಟು ಬೇಸಿಕ್ ಕಾಮನ್ ಸೆನ್ಸ್ ಇಲ್ದಲ್ಲ ನಾನು ಮಾಡ್ತೀನಿ ಅಷ್ಟು. ನಾನು ಅವರು ಹೇಳ್ತಿದ್ದಾರೆ ನಾನು ಅಷ್ಟು ಇನ್ವೆಸ್ಟ್ ಮಾಡಿದ್ದೀನಿ, ಅಷ್ಟು ಲಕ್ಷ ಖರ್ಚು ಮಾಡಿದ್ದೀನಿ ಅಂತ. ನಾನು ಎಷ್ಟು ಲಕ್ಷ ಖರ್ಚು ಮಾಡಿದ್ದೀನಿ ಸರ್ ಈ ಸಾಂಗ್ ಮೇಲೆ? ಏನಕ್ಕೆ? ಬಿಕಾಸ್ ನನಗೆ ಕನ್ನಡದ ಮೇಲಿರುವಂಥ ನನಗಿರುವಂಥ ಒಂದು ಅಭಿಮಾನ. ನಮ್ಮ ಕನ್ನಡ ಹಾಡು ಸಕ್ಕತ್ತಾಗಿರ್ಬೇಕು. ಇಂಡಿಪೆಂಡೆಂಟ್ ಆರ್ಟಿಸ್ಟ್ಗಳು ಮಾಡೋ ಹಾಡುಗಳು ಸಕ್ಕತ್ತಾಗಿರ್ಬೇಕು, ಇಡೀ ಪ್ರಪಂಚ ತಿರುಗಿ ನೋಡಬೇಕು ನಮ್ಮ ಹಾಡುಗಳನ್ನು ಅನ್ನೋ ಒಂದು. ನಾನು ಯಾವುದೇ ಸಾಂಗ್ ಅನ್ನ ಕದ್ದಿಲ್ಲ, ಟ್ಯೂನ್ ಸೇಮ್ ಇದ್ದಾಕ್ಷಣ ಕಾಪಿ ಅದ್ ಹೇಗಾಗತ್ತೆ? ಯುವರಾಜ್ ಸುಮ್ಮನೆ ನನ್ನ ಮೇಲೆ ಆರೋಪವನ್ನ ಮಾಡ್ತಾ ಇದ್ದಾರೆ. ಚಂದನ್ ಶೆಟ್ಟಿ ಹೇಳ್ತಾ ಇರುವಂತಹ ಮಾತು. ಯುವರಾಜ್ ಸುಮ್ಮನೆ ವೈಬುಲ್ ಅವರು ಆರೋಪ ಮಾಡ್ತಾ ಇದ್ದಾರೆ. ಸಾಂಗ್ ಕದ್ದ ಆರೋಪಕ್ಕೆ ರ್ಯಾಪರ್ ಚಂದನ್ ಶೆಟ್ಟಿ ಪ್ರತಿಕ್ರಿಯೆಯನ್ನ ಕೊಡ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡದ ಜೊತೆಗೆ ರ್ಯಾಪರ್ ಚಂದನ್ ಶೆಟ್ಟಿ ಎಕ್ಸ್ಕ್ಲೂಸಿವ್ ಆಗಿ ರಿಯಾಕ್ಷನ್ ಕೊಟ್ಟಿರುವಂತದ್ದು. ನಾನು ಯಾವುದೇ ಸಾಂಗ್ ಅನ್ನ ಕದ್ದಿಲ್ಲ, ಕಾಪಿ ಮಾಡಿಲ್ಲ. ಸಾಂಗ್ ಟ್ಯೂನ್ ಒಂದೇ ರೀತಿ ಇದ್ರೆ ಅದ್ ಹೇಗೆ ಕಾಪಿ ಮಾಡ್ದಂಗಾಗತ್ತೆ? ಅವ್ರಿಗೆ ಒಂದ್ ರೀತಿಯಾದಂತಹ ಆಲೋಚನೆ ಇರುತ್ತೆ, ನನಗೂ ಅದೇ ರೀತಿಯಾದಂತಹ ಸೇಮ್ ಆಲೋಚನೆ ಬಂದಿರ್ಬೋದಲ್ವಾ? ಇದು ಕೇವಲ ಪಬ್ಲಿಸಿಟಿ ಗಿಮಿಕ್ ಅಷ್ಟೇ ಅಂತ ಹೇಳ್ತಾ ಇದ್ದಾರೆ ಚಂದನ್ ಶೆಟ್ಟಿ. ಕಾಟನ್ ಕ್ಯಾಂಡಿ ಸಾಂಗ್, ಚಂದನ್ ಶೆಟ್ಟಿಯವರ ಈ ಕಾಟನ್ ಕ್ಯಾಂಡಿ ಸಾಂಗ್ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಆದರೆ ಇದೇ ಕಾಟನ್ ಕ್ಯಾಂಡಿ ಸಾಂಗ್ ಮೇಲೆ ಆರೋಪ ಕೇಳಿ ಬರ್ತಾ ಇದೆ. ಈ ಸಾಂಗನ್ನು ಯಥಾವತ್ತಾಗಿ ಚಂದನ್ ಶೆಟ್ಟಿಯವರು ಕಾಪಿ ಮಾಡಿದ್ದಾರೆ ಅಂತಕ್ಕಂಥ ಆರೋಪ ಈಗ ಕೇಳಿ ಬರ್ತಾ ಇದೆ. ಈ ಸಂಬಂಧಪಟ್ಟಂಗೆ ಸ್ವತಃ ರ್ಯಾಪರ್ ಚಂದನ್ ಶೆಟ್ಟಿಯವರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ತಮ್ಮ ಸಾಂಗು ಸಾಕಷ್ಟು ಜನಪ್ರಿಯತೆಯನ್ನು ಪಡೆದುಕೊಳ್ತಾ ಇದೆ, ಕಾಟನ್ ಕ್ಯಾಂಡಿ ಸಾಂಗ್. ಈ ಸಾಂಗನ್ನು ಯಥಾವತ್ತಾಗಿ ಕಾಪಿ ಮಾಡಲಾಗಿದೆ ಅಂತಕ್ಕಂಥ ಆರೋಪವನ್ನು ಯುವರಾಜ್ ವೈಬಲ್ ಅವರು ಆರೋಪ ಮಾಡಿದ್ದಾರೆ. ಏನು ಹೇಳ್ತೀರಿ ಸರ್ ತಾವು? ಅದೇ ಅವರ ಆರೋಪನೆಲ್ಲ ಕೇಳಿದೆ. ಸೊ ನನಗೂ ಏನು ಅನಿಸ್ತು ಅಂತ ಹೇಳಿದ್ರೆ, ಸೊ ತುಂಬ ಇದ್ರ ಬಗ್ಗೆ ಬೆಳಗ್ಗೆಯಿಂದೆಲ್ಲ ತಿಳ್ಕೊಂಡು ಒಂದು ರಿಸರ್ಚ್ ಎಲ್ಲ ಮಾಡಾದ್ಮೇಲೆ ನನಗನ್ಸಿದ್ದು, ಪ್ರತಿಯೊಬ್ಬ ಮನುಷ್ಯನಿಗೂ ಅಂದರೆ ಬರುವಂಥ ಥಾಟು ಇನ್ನೊಬ್ಬರಿಗೆ ಬರೋದು ಸಾಮಾನ್ಯ. ಇದು ನಿಮಗೂ ಏನೋ ಒಂದು ಅನಿಸಿರುತ್ತೆ, ನಿಮ್ಮ ಸ್ನೇಹಿತರ ಹತ್ರ ಏನೋ ಹಂಚ್ಕೊಳ್ತಿರ್ತಾರೆ, ಹಾಗಂದ್ರೆ ನಾನು ಇದೇ ಥರ ಅಂದ್ಕೊಂಡಿದ್ದೆ ನಾನು ಅಂತ ಹೇಳ್ತಾರೆ. ಸೊ ಈ ರೀತಿಯಾದಂಥ ಒಂದು ಸಂದರ್ಭಗಳು ನಮ್ಮ ಜೀವನದಲ್ಲಿ ಸಾಕಷ್ಟು ಬರ್ತಾ ಇರುತ್ತೆ. ಸೊ ಅದೇ ರೀತಿ ಇದು ಒಂದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇಟ್ಸ್ ಅ ಮಿಯರ್ ಕೋಇನ್ಸಿಡೆನ್ಸ್. ಇದು ಕಂಪ್ಲೀಟಾಗಿ ಇಟ್ಸ್ ಅ ವೆರಿ, ಫಸ್ಟ್ ಆಫ್ ಆಲ್ ಏನಂತ ಹೇಳ್ತೀನಿ ಅಂದರೆ, ಅದು ತುಂಬ ಸಿಂಪಲ್ ಟ್ಯೂನ್ ಇದೆ. ಇಟ್ಸ್ ಅ ವೆರಿ ಬೇಸಿಕ್ ಟ್ಯೂನ್ ಅದು. ನಿಮಗೆ ಇದು ಕೇಳಿದ್ರೆ ಯಾವುದೋ ಒಂದು ಜಾನಪದ ಸಾಂಗ್ನು ಕೇಳ್ದಂಗೆ ಅನಿಸುತ್ತೆ. ಎಲ್ಲೋ ಈ ಥರ ಹಾಡನ್ನ ನಾವು ಕೇಳಿರ್ತೀವಿ. ಸೊ ಅದನ್ನು ನಾವು ಕಂಪೋಸ್ ಮಾಡೋ ಟೈಮಲ್ಲಿ, ಸೊ ಆ ವ್ಯಕ್ತಿಗೂ ಕೂಡ ಆ ಟ್ಯೂನ್ ಹೊಳೆದಿದೆ, ನನಗೂ ಕೂಡ ಆ ಟ್ಯೂನ್ ಹೊಳೆದಿದೆ ಆ ಟೈಮ್ಗೆ, ಆ ಬೀಟ್ಸಿಗೆ. ಸೊ ಅವರು ನೇರವಾಗಿ ಕದ್ದಿದ್ದೀನಿ ಅಂತ ಹೇಳ್ತಿದ್ದಾರೆ, ವಿತೌಟ್ ಎನಿ ಆಧಾರ, ಏನೋ ಒಂದು ಪ್ರೂಫ್ ಇಲ್ದಲೆ. ಬಿಕಾಸ್ ನಾನು ಅವ್ರ ಸಾಂಗ್ನ ಕೇಳಿಲ್ಲ.
ಸೊ ನನಗೆ ಆ ಪ್ರಮೇಯನೂ ಇಲ್ಲ. ನನಗೆ ಅವ್ರು ಮಾಡಿರೋ ಟ್ಯೂನ್ನ ತೊಗೊಂಡು ಮಾಡುವಷ್ಟು ಮಟ್ಟಕ್ಕೆ ನಾನು ಇಲ್ಲ ಸರ್. ನಾನು ಯಾಕಂತ ಹೇಳಿದ್ರೆ ನಾನು ಆಲ್ರೆಡಿ ಸಾಕಷ್ಟು ಹಿಟ್ ಸಾಂಗ್ಗಳನ್ನ ಕೊಟ್ಟಿದ್ದೀನಿ. 800 ಮಿಲಿಯನ್ ವ್ಯೂಸ್ ಇದೆ ನನ್ನ ಕ್ಯುಮ್ಯುಲೇಟಿವ್ ಆಗಿ. ನನ್ನೆಲ್ಲ ಹಾಡುಗಳಿಗೂ 80 ಕೋಟಿ ವೀಕ್ಷಣೆ ಇದೆ ಯೂಟ್ಯೂಬಲ್ಲಿ. ಒಂದು ಜವಾಬ್ದಾರಿ ಇದೆ ನನಗೆ. ನನಗೆ ಗೊತ್ತಿದೆಯಲ್ಲ ಸರ್, ಇವಾಗ ಈ ಥರ ಟ್ಯೂನ್ ತೊಗೊಂಡು ಮಾಡಿದ್ರೆ ಕಾಪಿರೈಟ್ಸ್ ಬರುತ್ತೆ ಅನ್ನೋದು ನನಗೆ ಗೊತ್ತಿಲ್ವಾ? ಅಷ್ಟು ಬೇಸಿಕ್ ಕಾಮನ್ ಸೆನ್ಸ್ ಇಲ್ದಲ್ಲ ನಾನು ಮಾಡ್ತೀನಿ. ಅಷ್ಟು ಅವ್ರು ಹೇಳ್ತಿದ್ರೆ ನಾನು ಅಷ್ಟು ಇನ್ವೆಸ್ಟ್ ಮಾಡಿದ್ದೀನಿ, ಅಷ್ಟು ಲಕ್ಷ ಖರ್ಚು ಮಾಡಿದ್ದೀನಿ ಅಂತ. ನಾನು ಎಷ್ಟು ಲಕ್ಷ ಖರ್ಚು ಮಾಡಿದ್ದೀನಿ ಸರ್ ಈ ಸಾಂಗ್ ಮೇಲೆ? ಏನಕ್ಕೆ? ಬಿಕಾಸ್ ನನಗೆ ಕನ್ನಡದ ಮೇಲಿರುವಂಥ ನನಗಿರುವಂಥ ಒಂದು ಅಭಿಮಾನ. ನಮ್ಮ ಕನ್ನಡ ಹಾಡು ಸಕ್ಕತ್ತಾಗಿರ್ಬೇಕು. ಇಂಡಿಪೆಂಡೆಂಟ್ ಆರ್ಟಿಸ್ಟ್ಗಳು ಮಾಡೋ ಹಾಡುಗಳು